ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮುನಿಸಂತು ವ್ಲಾಗ್ಸ್. ಇದು ನಿನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇನ್ನು ನಾವು ರೂಮ್ನೆಲ್ಲ ಚೆಕ್ಔಟ್ ಮಾಡಿಕೊಂಡು ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗು 8 o'clock ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ಇನ್ನು ಇಲ್ಲಿ ಉಜಿರೆ ಹತ್ರನೇ ಸೂರ್ಯ ದೇವಸ್ಥಾನ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆ ದೇವಸ್ಥಾನಕ್ಕೂ ಸಹ ಮಾರ್ನಿಂಗೇ ಹೋದ್ವಿ, ಜನ ಇರ್ತಾರೆ. ಇವತ್ತು ಸಂಡೇ ಬೇರೆ ಅಲ್ಲ, ಇನ್ನೆಲ್ಲ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಆಲ್ಮೋಸ್ಟ್ ಜನ ಇಲ್ಲಿ ಇಲ್ಲ ಸೌತ್ ಅಡ್ಕ 2 ಕಡೆ ತುಂಬ ಜನ ಇರ್ತಾರೆ. ಹಾಗಾಗಿ ಬಂದ್ವಿ. ಆದರೆ ನೋಡ್ರಿ ಇಲ್ಲೇನು ಅಷ್ಟು ಜನ ಇರಲಿಲ್ಲ. ಇನ್ನು ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಬರಬೇಕಾದ್ರೆ ಜನ ಇದ್ದರು. ಇನ್ನು ಇಲ್ಲಿ ಸ್ವಲ್ಪ ಕಲ್ಲುಗಳು ಹಾಕಿರ್ತಾರೆ, ಕಲ್ಲುಗಳ ಮೇಲೆ ನಡಿಬೇಕು. ನನ್ನ ಮಗಳಂತೂ ನಡೀತಾನೆ ಇರಲಿಲ್ಲ, ಅವ್ರ ಡ್ಯಾಡಿಗೆ ಎತ್ಕೋ ಅಂತ ಇದ್ಲು. ಇನ್ನು ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ, ಈ ದೇವಸ್ಥಾನದಲ್ಲಿ ಹರಕೆ ಮಾಡ್ಕೊಂಡು ಬರ್ತಾರೆ. ಹೋಗಿ ನಾವೇನಾದರೂ ಹರಕೆ ಮಾಡ್ಕೊಳ್ಳಿ ಅದು ಈಡೇರುತ್ತೆ ಅನ್ನೋದೊಂದಿದು. ಹಾಗೆ ಅಲ್ಲಿ ಹರಕೆಗಳನ್ನ ಸಹ ಈಡೇರಿದ್ಮೇಲೆ ಮಣ್ಣಿನ ಗೊಂಬೆಗಳನ್ನ ಅಲ್ಲಿ ಮಾರ್ತಾ ಇರ್ತಾರೆ. ಅಲ್ಲಿ ತಗೊಂಡು ಹರಕೆ ತೀರ್ಸೋಕ್ಕೆ ಅಂತ ಹಿಂದೆಗಡೆನೂ ಒಂದು ಮರ ಕಾಣಿಸ್ಬೋದು, ಅಲ್ಲಿ ತಗೊಂಡೋಗಿ ಪೂಜೆ ಮಾಡಿಸ್ಬಿಟ್ಟು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಹರಕೆ ಗೊಂಬೆಗಳನ್ನೆಲ್ಲ ಅಲ್ಲಿ ಕೊಡಬೇಕು. ಇಷ್ಟು ಜನ ಒಂದು ಮದುವೆದು ಇರ್ಬೋದು, ಗಂಡು ಹೆಣ್ಣು ಆ ಥರ ಕೊಡ್ತಿದ್ರು. ಇನ್ನು ಮನೆ ಕಟ್ಟೋರಾಗಿದ್ದರೆ ಮನೆಯದು, ಕಾರ್ ತಗೊಳ್ಳೋರಾಗಿದ್ದರೆ ಕಾರಿನ ಗೊಂಬೆ, ನಮಗೆ ಏನು ಆಸೆ ಇರುತ್ತೋ ಆ ಥರ ಗೊಂಬೆಗಳನ್ನ ಕೊಟ್ಟು ಹರಕೆ ತೀರಿಸ್ತಾರೆ. ಇವಾಗ 8:30 ಟೈಮು ಸೂರ್ಯ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗಿ ಬಂದ್ವಿ. ಇವಾಗ ಅಲ್ಲಿ ಜನ ಏನು ಅಷ್ಟು ಇರಲಿಲ್ಲ, ಸೊ ಹಾಗಾಗಿ ಬೇಗ ಎಲ್ಲ ದರ್ಶನ ಆಯಿತು. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ಈಗ ಸ್ವಲ್ಪ ಟಿಫನ್ ಮಾಡಿಕೊಂಡು, ಕಾಫಿ ಕುಡ್ದಿಲ್ಲ ಇನ್ನು, ಕಾಫಿ ಕುಡ್ದು ಟಿಫನ್ ಮಾಡ್ಕೊಂಡು ಒಟ್ಟಿಗೆ ಹಾಗೆ ಸೌತ್ ಅಡ್ಕ ಹೋಗ್ತಾ ಇದ್ದೀವಿ. ಹಾಯ್ ಕರ್ತಿದ್ದೆ ವಿಡಿಯೋ ಅಲ್ಲ, ಹಾಯ್ ಕರ್, ಹಾಯ್ ಗಾಯ್ಸ್ ಕರ್. ಬೆಳಗ್ಗೆನೆ ಎಷ್ಟು ಬಿಸಿಲಿದೆ ಅಂತ ಅಂದ್ರೆ, ನಾನು ಎದ್ದಿದ್ದಾಗ ಏನು ಬಂದಿರ್ಲಿಲ್ಲ, ಆಗೆಲ್ಲ ನೈಟ್ ತರಾನೇ ಇತ್ತು. ಆಮೇಲೆ ಸ್ನಾನ ಮಾಡ್ಕೊಳಕ್ ಹೋದೆ, ತಿರ್ಗಾ ಆಚೆ ಬಂದ್ರೆ ಸೂರ್ಯ ಆಗ್ಲೇ ಹುಟ್ಟುತ್ತಿದ್ದು ಗೈಸ್. ಇವ್ನು ನೋಡ್ದ ಸೂರ್ಯ ಹುಟ್ಟೋದನ್ನ. ಜೆಸಿಬಿ ಬಂದೈತೆ ಗೈಸ್ ನಮ್ಮ ಮನೆಯೊಳಗೆ. ನೋಡಿ ಗೈಸ್, ಬಂತು ಮೂಗಲ್ಲಿ ಗಳ್ಳಂದು ಅಕ್ಕರ ಇತ್ತ ಯಾವುದು ಕೋಣೆ ಯಾಕರ ತುಕರ ಯಾಕರ ಕಾಲೇನೋ ಆಗೈತಂತೆ. ಅವರಪ್ಪ ಕಾರ್ ಓಡಿಸ್ಬಿಟ್ಟು ಇವಳನ್ನ ನೋಡ್ಬೇಕೀಗ. ಕಾರ್ ಹತ್ರ ಬರ್ತಿದ್ದೆ, ಆಗ್ಲೇ ಕಾರ್ಗೆ ಒಂದು ಚಿಕ್ಕ ಕಲ್ಲು ಬಂದಿದೆ. ಆಮೇಲೆ ಗೇರ್ ಅಂತ ಹಿಡ್ಕೊಳ್ಳಿ. ಅವರಪ್ಪ ಗೇರ್ ಇಟ್ಕೋಬೇಕಂತೆ. ಹಾಗೆ ನೋಡಿ ಸುಮ್ಮನಾಗೋಯ್ತು ಗೊತ್ತಿದ ತಕ್ಷಣ. पापा के नाटक खेलते हैं मगा पापा कुठे पापा कुठे काही नाही पापा दे रे खेळू दे. ಇನ್ನು ಹಾಗೆ ನಾವು ಆನ್ ದ ವೇ ಹೋಗ್ತಾ ರೋಡ್ಗಳಂತೂ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂದರೆ ನೋಡಿ, ಈ ಗ್ರೀನ್, ಅದು ಲೈಟ್ ಗ್ರೀನ್ ಎಲೆಗಳು ಬಂದಿರೋದ್ರಿಂದ, ಒಳ್ಳೆ ಚಿಗುರು ಹೊಡೆದಿರೋದ್ರಿಂದ ಆ ಗಿಡಗಳಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವು. ಹಾಗೆ ಈ ಥರ ನೇಚರ್ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲೂ ಸಿಗೋದೇ ಇಲ್ಲ ನೋಡೋಕ್ಕೆ.
ಅದು ಆನ್ ದ ವೇ ಹೋಗ್ತಾನೆ ನೋಡಬೇಕು. ಇವಾಗಂತೂ ಆ ಕಡೆನೂ ಸ್ವಲ್ಪ ರೋಡ್ಗಳೆಲ್ಲ ಮಾಡಿಬಿಟ್ಟು ಆ ಕಡೆನೂ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದ್ದಾವೆ ಗಿಡಗಳು. ಇನ್ನು ಹಾಗೆ ಈ ಕಡೆ ರಾಮನ ದೇವಸ್ಥಾನ, ಬಾಬನ ದೇವಸ್ಥಾನ ಎಲ್ಲ ಇತ್ತು. ನಾವು ಅದಕ್ಕೇನು ಹೋಗಲಿಲ್ಲ, ಟೈಮ್ ಆಗಿ ಹೋಗ್ಬಿಡುತ್ತೆ, ಇನ್ನು ಸೌತಡ್ಕಲ್ ಜನ ಆಗೋಗ್ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಲಿಲ್ಲ. ಹಾಗೆ ಹೇಗಿದ್ರು ರಿಟರ್ನ್ ಹೋಗ್ತಾ ಈ ಕಡೆ ಧರ್ಮಸ್ಥಳ ಎಂಟ್ರೆನ್ಸಿಂದನೇ ಹೋಗ್ಬೇಕಲ್ಲ, ಹಾಗಾಗಿ ಹಾಗೆ ಈ ರೋಡಲ್ಲೂ ಹೋಗ್ತಾ ಧರ್ಮಸ್ಥಳ ಮತ್ತು ಎಂಟ್ರೆನ್ಸಿಂದ ಕೈ ಮುಕ್ಕೊಂಡು ದೇವ್ರಿಗೆ, ಇನ್ನು ಮತ್ತೆ ನೆಕ್ಸ್ಟ್ ಯಾವಾಗ ಬರ್ತೀವೋ ಗೊತ್ತಿಲ್ಲ, ಅನ್ಪ್ಲ್ಯಾನ್ಡ್ ಆಗಿ ನಾವು ಯಾವಾಗಲೂ ಹೋಗೋದು. ಹಾಗಾಗಿ ಕೈ ಮುಕ್ಕೊಂಡು ನೆಕ್ಸ್ಟ್ ಸೌತಡ್ಕಕ್ಕೆ ಬಂದ್ವಿ. ಇಲ್ಲಂತೂ ತುಂಬಾ ಜನ ಇದ್ದರು. ನಾವು ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ ಇಷ್ಟು ಜನ ಇರ್ತಾರೆ ಅಂದ್ಬಿಟ್ಟು. ನೋಡಿದ್ರೆ ವೆಹಿಕಲ್ಸ್ ತುಂಬ ಅಂದರೆ ತುಂಬ ಇದ್ವು. ಹೊರಗೆ ಪಾರ್ಕ್ ಮಾಡಿಬಿಟ್ಟು ಬಂದುಬಿಟ್ಟಿದ್ರು. ನಾವು ಸಹ ಒಳಗಡೆ ಅಲ್ಲಿ ಪಾರ್ಕಿಂಗಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ಇನ್ನು ಬರ್ತಾ ಇದ್ವಿ. ಅಲ್ಲಿ ಅಂಗಡಿಲಿ ಒಂದು ಚೆನ್ನಾಗಿರೋ ಕ್ಯೂಟ್ ನಾಯಿ ಮರಿ ಇತ್ತು. ನಮ್ಮ ಪಾಪುಗೂ ಸಹ ತೋರಿಸ್ಕೊಂಡು ಹಾಗೆ ಈ ಹಸುಗಳನ್ನೆಲ್ಲ ತೋರಿಸ್ಕೊಂಡು, ಅವಳಿಗೆ ತುಂಬ ಇಷ್ಟ ಪ್ರಾಣಿಗಳಂದರೆ, ಆಲ್ಮೋಸ್ಟ್ ಮಕ್ಕಳಿಗೆ ತುಂಬ ಇಷ್ಟ ಅನಿಸುತ್ತೆ. ಇನ್ನು ಹಾಗೆ ದರ್ಶನಕ್ಕೆ ಸಹ ಬಂದ್ವಿ. ಇನ್ನು ಅಲ್ಲಂತೂ ಎಲ್ಲರ ಕೈಲೂ ಮೊಬೈಲು. ನನಗಂತೂ ಸ್ಟಾರ್ಟಿಂಗ್ ಹೋಗ್ತಾ ಬರ್ತಾ ಮಾಡ್ಕೊತೀನಿ ವೀಡಿಯೋನ. ಇನ್ನು ದೇವ್ರಿಗೆ ಪೂಜೆ ಮಾಡೋ ಟೈಮಲ್ಲಂತೂ ಮೊಬೈಲೆಲ್ಲ ಬಿಟ್ಟುಬಿಟ್ಟು ನಾನು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತೀನಿ. ಅವಾಗೆಲ್ಲ ಏನು ವೀಡಿಯೋ ಮಾಡ್ಕೊಂಡಿರಲ್ಲ. ಇನ್ನು ಹಾಗೆ ಸ್ವಲ್ಪ ನಾನು ಒಂದು ವೀಡಿಯೋ ಮಾಡಿಕೊಂಡೆ. ಇನ್ನೂ ಮಹಾಮಂಗಳಾರತಿ ಮಾಡ್ತಿರ್ಲಿಲ್ಲ, ಇನ್ನೂ ಪೂಜೆ ಮಾಡ್ತಾಯಿದ್ರು. ಇನ್ನು ಅಲ್ಲಿವರೆಗೂ ನಿಂತಿದ್ವಲ್ಲ ಅಂದ್ಬಿಟ್ಟು ಅವಾಗ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ರೆ. ಜನ ತುಂಬಾ ಇದ್ದರು ಸೌತಡ್ಕಲ್ಲಿ, ಆದರೂ ಅಲ್ಲೇನು ಅಷ್ಟು ಇದು ಅನ್ಸಲ್ಲ, ಯಾಕಂದರೆ ಓಪನ್ ಪ್ಲೇಸ್ ಅಲ್ಲ, ಸೊ ಹಾಗಾಗಿ ಅಷ್ಟು ಅನ್ಸಲ್ಲ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿರ್ತೀವಲ್ಲ, ಇನ್ನು ನಮ್ಮ ಪಾಪುಗಂತೂ ಅವಳಿಗೆ ತುಂಬ ಇಷ್ಟ. ಮನೇಲೂ ಅಷ್ಟೇ ಪೂಜೆ ಮಾಡ್ತಿದ್ರೆ ಗಂಟೆ ತೊಗೊಂಡು ಅವಳೇ ಬಾರಿಸ್ತಿರ್ತಾಳೆ. ಇವಾಗ ನೋಡಿ ವಿಡಿಯೋ ತೋರಿಸ್ತಾ ಇದ್ದೀನಲ್ಲ, ವಾಯ್ಸ್ ಓವರ್ ಕೊಡ್ತಿದ್ರೆ ಅವಳು ಸಹ ಅಮ್ಮ ಅಂತ ಇದ್ದಾಳೆ. ಗಂಟೆ ಹೊಡಿತಿರೋದನ್ನ ಅವಳೇ ಎಂಜಾಯ್ ಮಾಡ್ತಾ ಇದ್ದಾಳೆ ವಿಡಿಯೋ ನೋಡಿಬಿಟ್ಟು. ಇನ್ನು ಹಾಗೆ ಸಂತೆಯವರು ಸಹ ಹೋಗಿ ಪ್ರಸಾದ ತೊಗೊಬಂದರು. ಇಲ್ಲಿ ಪ್ರಸಾದ ತುಂಬ ಇಷ್ಟ ಆಗುತ್ತೆ, ಅವಲಕ್ಕಿ ಅಲ್ವಾ, ಹಾಗಾಗಿ ನಮ್ಮ ಪಾಪುಗೂ ಸಹ ಅವಳು ಫಸ್ಟ್ ಟೈಮ್ ತಿಂದಿದ್ದು ಈ ಪ್ರಸಾದನ. ಅವಳಿಗಂತೂ ಇಷ್ಟ ಆಗಿಬಿಟ್ಟು ಕಾರಲ್ಲೆಲ್ಲ ಕೂತ್ಕೊಂಡು ತಿನ್ಕೊಂಡೇ ಬಂದಿದ್ದು. ನಮಗಂತೂ ನಗು ಆದರೆ ಮಾರ್ನಿಂಗ್ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರ್ತೀವಲ್ಲ ನಾವು, ಕಾಯೆಲ್ಲ ಹಾಕಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ಬೇಡ ಅಂದ್ಬಿಟ್ಟು ಎತ್ತಿಕ್ಕಿದ್ದೆ ನಾನು. ಇಲ್ಲಂತೂ ಅಲ್ಲಿ ಹೋದ್ರಂತೂ ಅವ್ರಿಗೆ ಏನು ಆಟ ಸಾಮಾನು ತೊಗೋಬೇಕು ಆಟ ಆಡೋಕ್ಕೆ ಅನ್ನೋದೇ ಕನ್ಫ್ಯೂಸ್. ಯಾಕಂದರೆ ಅಲ್ಲಿರೋದೆಲ್ಲ ಮನೇಲಿರುತ್ತೆ, ಆದರೂ ಹೋಗಿದ್ದ ಕಡೆ ತೊಗೋಬೇಕು ಅನ್ನೋ ಇದು. ಇನ್ನು ನನ್ನ ಮಗ ಅಂತೂ ಅವನಿಗಂತೂ ಕೊಡಿಸ್ಲೇಬೇಕು, ಇಲ್ಲ ಅಂದರೆ ಹತ್ಕೊಂಡು ಮುನಿಸ್ಕೊಂಡು ಬಂದ್ಬಿಡ್ತಾನೆ. ಬ್ಲ್ಯಾಕ್ ಶಿಪ್ ಹೌ ಹನಿ ಅವಲಕ್ಕಿ ಸಖತ್ ಸೇರುತ್ತೆ. ಇದು ಗರಾಸೆ ವಾಟಿ ಕರೆಕ್ಟ್ ತೋರಿಸ್ತೀನಿ. 70 ರೂಪಾಯಿ ಕೊಟ್ಟಿದ್ದೆ ಫಸ್ಟ್. ಇನ್ನೂ ಜಾಸ್ತಿ ಕೊಡೋರು ಆಯ್ತು, ಇಲ್ಲ, ಇನ್ನೂ ಜಾಸ್ತಿ ಇರ್ತಿತ್ತು. ನಾವು ಸ್ಟಾರ್ಟಿಂಗ್ ಬಂದಾಗ ಈ ದೇವಸ್ಥಾನಕ್ಕೆ ಅಷ್ಟು ಡೆವಲಪ್ ಆಗಿರಲಿಲ್ಲ ಎಲ್ಲರೂ, ಅಂದರೆ ಇದಾಗಿರಲಿಲ್ಲ. ಡೆವಲಪ್ ಅಂದರೆ ಹಿಂಗೆ ಇತ್ತು, ಏನು ಪಾಪ್ಯುಲರ್ ಆಗಿರಲಿಲ್ಲ. ಕಾಯಿ ಕಾಡುತ್ತಲ್ಲ ಬಾಳ್ಸರು ಅವ್ನು ಹೇಳಿದ ಮಾತು ಎಲ್ಲಿ ಕೇಳ್ತಾನೆ. ಕಾಯಿ ಕಾಡತ್ರ ಸರ್ ಎಲ್ಲ ಜಾಸ್ತಿ ಹಾಲು ಕರಾವು. ಹಾಯ್ ಗಾಯ್ಸ್, ಬಾಲ್ ಗೆಟ್ಲಿಸಾ ನೋಡಿ. ನಮ್ಮ ಪಾಪು ಬಾಲ್ ತಗೊಂಡ್ಲಂತೆ, ಲೈಟ್ ಬರೋದು ಬಾಲು. ಅಲ್ಲಿರೋ ಆಟ ಸಾಮಾನುಗಳೆಲ್ಲ ಮನೇಲವೆ, ಸುಮ್ಮನೆ ಇವು ಹೋಗಿದ ಕಡೆ ತಗೋಬೇಕು ಅಂತ. ನೀನೇನೋ ತಗೊಂಡೆ? ಕಾಯಿ ಬಂದಿದೆಯಲ್ಲ, ಸ್ನೂಕರ್ ತಗೊಂಡಿದ್ದಾನ. ಅಯ್ಯ ಇದಂತೂ ಕೂರೋದು ಇಲ್ಲ, ಈ ಕಡೆ ಸುಮ್ಮನೆ ಇರೋದು ಇಲ್ಲ. ಬರ್ಬೇಕಾದ್ರೆ ಸ್ವಲ್ಪ ಮಲ್ಕೊಂಡು ಒಂದು ಬ್ಯಾಗಲ್ಲಿ ತರಿಸ್ತೀನಿ. ಗೋಡಂಬಿ ಪೇಪರ್ ಗೋಡಂಬಿ ಒಪ್ಪಾತಿದ್ದ ಬಗ. ವಾವ್, ಮೂನ್ ಬಸ್ 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 ಬಂತು, ಬಸ್ ಗೌರ್ಮೆಂಟ್ ಬಸ್, ಕೆಂಪು ಬಿಳಿ ಬಣ್ಣ ನೋಡ್ಬಾರಣ್ಣ. ಬಸ್ಸಲ್ಲ
ಬೇಡ ಸುಮ್ಮತ್ತು ಅಷ್ಟು ಜನ ಕುಂತವ್ರ. ನೋಡ್ಲಕ್ಕ ಹಂಗೆ ಸುಳಿತು ಆರ ನೋಡಿಬೇಕಂತೆ ಪೂರ ಎಂದ ಮಗಳ ಪ್ರೀತಿ ನೋಡಿ ನೋಡಿ. ನಾಟಕ ರೀ, ಕ್ಯಾಮ್ರಾ ನೋಡಿ ನೋಡಿ ನಾಟಕ ಬರ್ತೈತೆ. ಓ ಡಮ್ಮ ಯಾವುದು ಆಯ್ತಲ್ಲ. ಬಿಚ್ಚಲು 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 ಮಕ್ಕಳಿಗೆ ಬಿಚ್ಚಲು. ಇವಾಗ ಟೈಮ್ ಬಂದು 10 o'clock ಆಗಿದೆ. ಇವಾಗ ಟೈಮ್ ಬಂದು ನಾವು ಸೂರ್ಯದೇವರು ಸೌತಡ್ಕಲ್ ತುಂಬ ಹೊತ್ತಿದ್ವಿ, ಅಂದರೆ ಕುಂತಿದ್ವಿ ಅಲ್ಲಿ ಸ್ವಲ್ಪ ಹೊತ್ತು. ಹಾಗೆ ಮಹಾಮಂಗಳಾರತಿ ಬೇರೆ ಮಾಡ್ತಾಯಿದ್ರು. ಇನ್ನು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದ ತಿನ್ಕೊಂಡು ಹಾಗೆ ಅಲ್ಲಿ ಕಾಫಿ ಕುಡ್ದಿರ್ಲಿಲ್ವಲ್ಲ, ಕಾಫಿ ಚೆನ್ನಾಗಿತ್ತಲ್ಲ ರೀ. ಕಾಫಿನ ಕುಡ್ಕೊಂಡು ಈ ಕಡೆ ಎಲ್ಲ ಬಂದರೆ ಕಾಫಿ ಕುಡಿಯೋಕ್ಕೆ ಬೇಜಾರು. ಯಾಕಂದರೆ ಸಕ್ಕರೆ ಹೂಯ್ದಿಕ್ಬಿಡ್ತಾರೆ. ನಾವು ಸಕ್ಕರೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಹಂಗೆ ಕುಡಿದ್ಬಿಡ್ತೀವಿ. ಸಕ್ಕರೆ ಅಂತೂ ಹಾಕ್ಬಿಟ್ಟಿರ್ತಾರೆ ಒಳ್ಳೆ ಪಾಕ ಆಗೋಗಿರುತ್ತೆ. ಸಕ್ಕರೆ ಪಾಕ ಥರ ಕಾಫಿ ಇವಾಗ ಹಾಕಿದ್ದು ಏನೂ ಇರಲಿಲ್ಲ. ನಾವು ಸೇಮ್ ಮನೇಲಿ ಹೆಂಗೆ ಮಾಡ್ತೀವೋ ಶುಗರ್ ಕಮ್ಮಿ ಹಾಕಿ ಅದೇ ಥರ ಮಾಡಿದರು. ಚೆನ್ನಾಗಿತ್ತು. ಸ್ಟ್ರಾಂಗಾಗಿ ಕಾಫಿ ಕುಡಿದ್ವಿ. ಇಲ್ಲ ಅಂದರೆ ಇಷ್ಟೊತ್ತಾಗಲಿ ತಲೆನೋವು ಬಂದ್ಬಿಡ್ಬೇಕಿತ್ತು. ಆದರೂ ಪರವಾಗಿಲ್ಲ, ಚೆನ್ನಾಗಿತ್ತು ಕಾಫಿ ಕುಡಿದ್ವಿ. ಇವಾಗ ನೆಕ್ಸ್ಟು ಬ್ರೇಕ್ಫಾಸ್ಟಿಗೆ ನಿಲ್ಸೋದು ಮಕ್ಳಿಗೂ. ಈ ನಮ್ಮ ಮೇಡಮ್ ಅಂತೂ ಪ್ರಸಾದ ಚೆನ್ನಾಗೈತೆ ಅವಲಕ್ಕಿ ಅಂದ್ಬಿಟ್ಟು ಸೌತಡ್ಕೋದು ಅದನ್ನೇ ತಿಂದ ಖಾಲಿ ಮಾಡ್ತಿದ್ದಾರೆ. ನೋಡಬೇಕು, ಬ್ರೇಕ್ಫಾಸ್ಟ್ ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ತಿನ್ನಲೇಬೇಕು. ಕೊಬ್ಬರಿ ಅಲ್ಲ ಬೆಳಗ್ಗೆ ಅದು, ಅದಕ್ಕೆ ಕಾಯಿ ಹಾಕಿರ್ತಾರೆ. ಕಾಯಿ ಮಾಗಿತ್ತಲ್ಲ ನಾ ಹೋಗಿ ನೋಡ್ರಿ, ಹುಷಾರು ಮಾಡ್ತಿತ್ತು ಅವನಿಗೆ ಪಾಪ. ಇನ್ನು ಹಾಗೆ ಆನ್ ದ ವೇ ಬರ್ತಾ ಕುಕ್ಕೆಗೆ ಹೊರಡೋಣ ಅಂದ್ಬಿಟ್ಟು ಹೊರಡ್ವಿ. ಇನ್ನು ಬ್ರೇಕ್ಫಾಸ್ಟ್ನ ಸಹ ಅಲ್ಲೇ ಮುಗಿಸ್ಕೊಂಡ್ಬಂದ್ವಿ ಒಂದು ಹೋಟ್ಲಲ್ಲಿ. ಚಿಕ್ಕ ಹೋಟ್ಲು, ಚೆನ್ನಾಗಿತ್ತು ಬ್ರೇಕ್ಫಾಸ್ಟಲ್ಲಿ. ಹಾಗೆ ಕುಕ್ಕೆಗೆ ಸಹ ಬಂದು ಅದರಲ್ಲಿ ನನ್ನ ಮಗಳು ಸಾಂಗ್ಸ್ನ ಎಂಜಾಯ್ ಮಾಡ್ಕೊಂಡು ಅವಳು ಈ ಅಂದ್ಕೊಂಡು ಆಡ್ಕೊಂಡು ಬರ್ತಾಯಿದ್ಲು. ಇನ್ನು ಕುಕ್ಕೆಲಂತೂ ಎಷ್ಟು ಜನ ಇದ್ರು ಅಂದರೆ, ಇನ್ನು ಧರ್ಮಸ್ಥಳಕ್ಕಿಂತ ಕುಕ್ಕೆಲೇ ತುಂಬ ಜನ ಇದ್ದರು. ನಮಗಂತೂ ಜನ ನೋಡ್ಬಿಟ್ಟು ಅಯ್ಯೋ ಏನು ಇಷ್ಟು ಜನ ಇದ್ದಾರೆ ಅನ್ನಿಸ್ತು. ಆದರೆ ಅಲ್ಲಿ ಹೋದರೆ ಊಟಕ್ಕೆ ಅಷ್ಟು ಜನ ನಿಂತಿದ್ದು, ದರ್ಶನಕ್ಕಲ್ಲ. ಸರಿ ಅಂದ್ಬಿಟ್ಟು ನಾವು ದರ್ಶನಕ್ಕೆ ನಿಂತ್ಕೊಂಡು ದರ್ಶನ ಬೇಗ ಮುಗಿಸ್ಕೊಂಡ್ವಿ. ಅಲ್ಲೂ ಸ್ವಲ್ಪ ಟೈಮ್ ಆಯಿತು, 1/2 hour. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಗೆ ಬರ್ತಿದ್ದಂಗೆ ನನ್ನ ಮಗನ ಕಣ್ಣಂತೂ ಆ ಕಡೆ ಈ ಕಡೆನೇ ಹೋಗ್ತಾ ಇದೆ. ಆಟ ಸಾಮಾನುಗಳನ್ನೆಲ್ಲ ನೋಡಿಬಿಟ್ಟು ಇನ್ನು ಏನು ಕೊಡ್ಸಲ್ಲ ಬಾ ಸುಮ್ಮನೆ ಅಂದ್ಬಿಟ್ಟು ಬಂದು ಸುಮ್ಮನೆ ತೊಗೊಂಡು ಎಲ್ಲ ವೇಸ್ಟ್ ಮಾಡ್ತಾನೆ. ಅದು ಮನೆಗೆ ಹೋಗೋಷ್ಟೊತ್ತಿಗೆ ಎಲ್ಲ ಹಾಳು ಮಾಡಿರ್ತಾನೆ. ಇನ್ನು ಇಲ್ಲಿ ಜನ ನೋಡಿ ಒಳಗಿಂದ ರೌಂಡ್ ಹಾಕೊಂಡು ಹೊರಗವರೆಗೂ ನಿಂತಿದ್ದಾರೆ. ಕ್ಯೂ ಊಟಕ್ಕೆ, ಅದು ಕ್ಯೂ. ದರ್ಶನಕ್ಕೆ ಅಷ್ಟು ಕ್ಯೂನೇ ಇರಲಿಲ್ಲ. ಇನ್ನು ಹಾಗೆ ನಾವು ಸಹ ಸಖತ್ ಬಿಸಿಲಿದ್ದರಿಂದ ನಮ್ಮ ಸ್ವಂತವ್ರಂತೂ ಮುಂದೆ ಬೇಗ ಹೋಗ್ತಾನೇ ಇದ್ದರು. ಅವ್ರಿಗೆ ಹೋಗಿ ಫಸ್ಟ್ AC ಹಾಕೊಂಡು ಕೂತ್ಕೊಬಿಟ್ರೆ ಸಾಕು ಅನ್ನೋ ಸೆಕೆ ಆಗ್ತಾಯಿತ್ತು ಕಾರಲ್ಲಿ. ಈಗ ದರ್ಶನ ಮುಗೀತು, ಎಲ್ಲ ಬಿಸಿಲಿಗೆ ಹೆಂಗಾಗಿ ನನ್ನ ಮಗಳು ನೋಡಿ ಹೆಂಗಾಗೋಳೆ, ಕೆಂಪು ಟೊಮೆಟೊ ಆದಂಗೆ ಆಗ್ಬಿಟ್ಟವಳೆ. ಕರಿ ತಿಮ್ಮಿ ಆಗ್ಬಿಟ್ಟವಳೆ ಬಿಸಿಲಿಗೆ. ಅಲ್ಲಿಂದ ಈಗ 1 kilometer ಅಷ್ಟು ದೂರ ಇದ್ದೀವಿ. ನಮ್ಮ ಕಾರ್ಗೂ ಪಾರ್ಕಿಂಗ್ ಮಾಡಿರೋದಕ್ಕೂ ದೇವಸ್ಥಾನಕ್ಕೂ ತುಂಬ ಜನ. ಟೈಮ್ ಬಂದು ಇವಾಗ 12:30 ಆಗಿದೆ ಟೈಮ್. ದರ್ಶನ ಮುಗಿಸ್ಕೊಂಡು ಇವಾಗ ರೈಟ್ ಬ್ಯಾಂಗ್ಳೂರ್.
ಇನ್ನು ನಾನು ಸಂತೂರ್ಗಂತೂ ಡ್ರೈವರ್ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ. ಇನ್ನು ಅವರಂತೂ ನಿನಗೆ ಏನಾರ ನೋವು ಬೇಕಾ ಹೇಳು, ನಾನು ಗಾಡಿ ಓಡಿಸ್ಕೊಂಡು ಬರ್ತೀನಿ, ಇನ್ನು ಬಸ್ಸಲ್ಲಿ ಕಳಿಸ್ಬೇಕಿತ್ತು ನಿನಗೆ, ಅಲ್ಲಲ್ಲಿ ವ್ಯಾ ಅಂದ್ಕೊಂಡು ವಾಂತಿ ಮಾಡ್ಕೊಂಡು ಬರ್ತಿದ್ದಲ್ಲ, ಅವಾಗ ಗೊತ್ತಾಗ್ತಿತ್ತು ಬಸ್ಸಲ್ಲಿ ಕರ್ಕೊಂಬಂದಿದ್ದಿದ್ರೆ. ಸುಮ್ಮನೆ ಕೂತ್ಕೊಂಡಿರ್ತೀಯ ಎ ಸಿ ಹಾಕ್ಕೊಂಡು, ಏನು ಗೊತ್ತಾಗಬೇಕು ನಿನಗೆ ಅಂದ್ಬಿಟ್ಟು ಅವರು ನನಗೆ ರೇಗ್ಸೋಕ್ಕೆ ಶುರು ಮಾಡಿದ್ರು. ಶ್ರೀಮತಿಯು ನಗುತ್ತಿರಲು ಏನು ಮಾಡ್ತಾರೆ ಮೇಡಮ್? ಚಾಕ್ಲೇಟ್ ತಿನ್ಕೊಂಡು ಮತ್ತೆ ಚಿಕ್ಕ ಮೆತ್ಕೊಂಡು ಯಾವ ಚಾಕ್ಲೇಟ್ ಕೊಟ್ರಿ? ಕಿಟ್ಕ್ಯಾಟ್ ಅಯ್ಯೋ ದೇವ, ನೆನ್ನೆ ಇಷ್ಟೊತ್ತಲ್ಲ ಮನೆ ಬಿಟ್ಟಿದ್ವಿ, ಇವತ್ತು ಇಷ್ಟೊತ್ತು ಇಲ್ಲಿ ಬಿಡ್ತಾ ಇದ್ವಿ, ಮತ್ತೆ ಮಹಾರಾಜ ಹೋಗೋಷ್ಟೊತ್ತಿಗೆ ಇಷ್ಟು 6 ಗಂಟೆ ಅದನ್ನ ಬಿಟ್ಟಿಸ್ಕೊಳ್ಳಿ. ಹಾಕಾರ ಅಜ್ಜಕ್ಕ ಸಾಕು ಮಂಜು ಅಕ್ಕ ಮಾಡೈತೆ ಫೋನು, ಬಂದೇ ಇಲ್ಲ ನನ್ನ ಫೋನ್, ಅಂದರೆ ಕ್ಯಾಬ್ ಊಟ ದುಡ್ಡು ತೈತಿದ್ದ ಅಪ್ಪ ತೋಟಕ್ಕಿದ್ದ ಅಂತ ಆಗಿದ್ದು ಬೋಲ್ನಾತ್ರ ಎಂತ ಮಾತಾಡಿದೆ ನಿನ್ನ ಹರಿಶಿನ ಅಂತೆ, ಅದೇನು ಸಂಗು ರಾ ನೀಟಲ್ಲಿ ತಲೆ ಇನ್ನು ಅಲ್ಲಿಂದ ಹೊರಟ್ವಿ. ಇನ್ನು ನಾವು ಹಾಗೆ ಬರ್ತಾ ಬೆಂಗಳೂರು ಡೈರೆಕ್ಟ್ ಅಂದ್ಬಿಟ್ಟು ಬಂದ್ವಿ. ಇನ್ನು ಆಲ್ಮೋಸ್ಟ್ ಅಲ್ಲೇ 12:30 ಆಗಿದ್ದರಿಂದ ನಾವು ರೀಚ್ ಆಗೋಷ್ಟೊತ್ತಿಗೆ ಟೈಮ್ ಆಗುತ್ತೆ, ಕತ್ಲಾಗಿ ಹೋಗ್ಬಿಡುತ್ತೆ, ಇನ್ನು ಟ್ರಾಫಿಕ್ ಬೇರೆ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಬೇಗನೆ ಹೊರಟ್ವಿ. ಅಲ್ಲಂತೂ ಇನ್ನೂ ಫುಲ್ ಈ ಕಡೆ ಬಂದ್ರಂತೂ ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲ ಯಾವ ಟೈಮಲ್ಲಿ ಬಂದ್ರೂ ಈ ಸೋಡಾ ಅಂತೂ ಅಲ್ಲಿ ಕೋಲ್ಡೇ ಕುಡಿಬೇಕು. ಇನ್ನು ಹಾಗೆ ಶಾಪ್ಗಳು ಸಹ ತುಂಬಾ ಇದ್ವು. ನಾವು ಇಲ್ಲಿ ಸ್ವಲ್ಪ ಏನಾದರೂ ಸೋಡಾ ಗಿಡ ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ ಇಲ್ಲ ಅಂಗಡಿ ಹತ್ರ. ಇನ್ನು ಹಾಗೆ ಅಲ್ಲಿ ಸ್ವಲ್ಪ ಸೋಡಾ ಎಲ್ಲ ಕುಡ್ಕೊಂಡು ಮತ್ತೆ ಹೊರಟ್ವಿ. ಇನ್ನು ಗಾರ್ಡ್ ಸೆಕ್ಷನ್ ಮುಗಿಯೋ ಅಷ್ಟೊತ್ತಿಗೆ ನಮ್ಮ ಮಕ್ಳಿಗಂತೂ ನಿದ್ದೆನೇ ಬಂದುಬಿಟ್ಟಿತ್ತು. ಇನ್ನು ಇಲ್ಲಿ ಬೆಟ್ಟ ಸಹ ಚೆನ್ನಾಗಿ ಕಾಣಿಸಿ. ಇನ್ನು ನನ್ನ ಮಗ ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವ ಅಂತ ಇದ್ದ. ಆಮೇಲೆ ಇಲ್ಲ ಕಣೋ, ನಾವು ಇಳಿದ್ಬಿಟ್ಟು ಬರ್ತೀವಿ, ಡೌನ್ ಕೆಳಗಡೆ ಇರೋದು, ಕೆಳಗೆ ಬರ್ತೀವಿ, ಇವಾಗ ಹೋಗ್ತಾ ಮೇಲೆ ಹೋಗ್ತಿರೋದು ಅದು ಗಾರ್ಡ್ ಸೆಕ್ಷನ್ನು ಅಂತ ಹೇಳ್ತಾ ಬಂದ್ವಿ. ಅವನಿಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತಲ್ಲ, ಇವಾಗೆಲ್ಲ ತಿಳ್ಕೊಳ್ಳೋ ವಯಸ್ಸು, ಒಂದೊಂದು ಹಾಗೆ ತಿಳಿತಿರ್ತಾನೆ. ಇನ್ನು ಹಾಗೆ ಆಟಾಡ್ತಾ ಮಾತಾಡ್ತಾ ಇಬ್ಬರೂ ನಿದ್ದೆ ಮಾಡಿದ್ರು. ಮಧ್ಯಾಹ್ನ ಆಗಿತ್ತಲ್ಲ, ಇನ್ನಿಬ್ರು ನಿದ್ದೆ ಮಾಡಿದ್ರು. ನೋಡಿ, ಅದಕ್ಕೆ ನಾವು ಈ ಬೆಡ್ನ ಕಾರಲ್ಲೇ ಇಟ್ಬಿಟ್ಟಿರ್ತೀವಿ, ಹಿಂದೆಗಡೆ ಲಾಸ್ಟ್ ಸೀಟಲ್ಲೆಲ್ಲ. ನಾನು ಲಾಂಗ್ ಜರ್ನಿ ಹೋದರೆ ಕೆಲವೊಂದು ಸತಿ ಈ ಥರ ಬೇಕಾಗುತ್ತೆ ಅಂದ್ಬಿಟ್ಟು ನಾವು ಈ ಸತಿ ನಾವೇ ಅಲ್ಲಿ ಹೋಗ್ತಾ ಇದ್ದಿದ್ದು ಅಂತ ಅಂದ್ಬಿಟ್ಟು ನಾವು ಚೆನ್ನಾಗಿ ಬೆಡ್ಡೆಲ್ಲ ಹಂಗೆ ಹಾಕಿ ಬಿಟ್ಬಿಟ್ಟಿದ್ವಿ. ಇನ್ನು ರಿಮೂವ್ನೇ ಮಾಡಿರಲಿಲ್ಲ ಅದನ್ನು ಬರೋವರೆಗೂ. ಇನ್ನಂತೂ ಈ ಸಕಲೇಶ್ಪುರ ನೋಡಿ, ಸಕಲೇಶ್ಪುರ ರೋಡ್ ಅಂತಲೇ ಗೊತ್ತಾಗಲ್ಲ. ಈಗಂತೂ ಸಕಲೇಶ್ಪುರ ಸಿಟಿಗೆ ಹೋಗಂಗೆ ಇಲ್ಲ, ಸಂತೆ ಥರ ಇತ್ತಲ್ಲ, ಆ ರೋಡ್ಗೆ ಹೋಗಂಗೆ ಇಲ್ಲ. ಈ ಥರ ನೋಡಿ ಡಬಲ್ ರೋಡ್, ಯಾವುದೋ ಮೈಸೂರು ರೋಡ್ ಥರ ಕಾಣಿಸ್ತಾ ಇದೆ ನೋಡೋಕ್ಕೆ. ಆ ಥರ ಮಾಡಿಬಿಟ್ಟಿದ್ದಾರೆ ರೋಡ್ಗಳೆಲ್ಲ. ತುಂಬ ಚೆನ್ನಾಗಿದೆ ರೋಡು. ಸ್ವಲ್ಪ ದೂರ ಮಾತ್ರ ಸ್ವಲ್ಪ ಹಳ್ಳ ದಿಣ್ಣಿ ಆ ಥರ ಇತ್ತು ಅಷ್ಟೇ. ಇನ್ನು ಬರ್ತಾನೂ ಅಷ್ಟೇ ಫುಲ್ಲು ಮಕ್ಕಳಂತೂ ನಿದ್ದೆ ಮಾಡಿದ್ರು. ಆಲ್ಮೋಸ್ಟ್ ಅವರು ಕುಣಿಗಲ್ ಹತ್ತತ್ರ ಎದ್ದಿದ್ದು ಅನಿಸುತ್ತೆ. ಕುಣಿಗಲ್ ಆದಮೇಲೆ ಇನ್ನೇ ನೆಲಮಂಗ್ಲಕ್ಕೆ ಒಂದು 10 ಕಿಲೋಮೀಟರ್ಸ್ ಇದ್ದಂಗೆ ಎದ್ದಿದ್ರು ಅಷ್ಟೇ. ಫುಲ್ಲು ಚೆನ್ನಾಗಿ ನಿದ್ದೆ ಮಾಡಿದ್ರು. ಇನ್ನು ನಾವು ಸಹ ಅವ್ರು ನಿದ್ದೆ ಎಲ್ಲ ಮಾಡಿದ್ರಲ್ಲ, ಇನ್ನು ಸ್ವಲ್ಪ ಕಾಫಿಗೆಲ್ಲ ಬ್ರೇಕ್ ತೊಗೊಂಡಾಗ ಅವ್ರನ್ನೇ ಕಾರಲ್ಲೇ ಮಲಗಿಸ್ಬಿಟ್ಟು ಹೋಗಿದ್ವಿ. ಇನ್ನು ಹಾಗೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಸಹ ಇದೆ ಹಾಸನ ರೋಡಲ್ಲಿ, ಅದು ಚೆನ್ನಾಗಿತ್ತು. ನಾವು ಈ ಸತಿ ಅಲ್ಲಿಗೂ ಹೋಗಿಲ್ಲ. ಇನ್ನು ಸೀದಾ ಮನೆಗೆ ಬರೋಷ್ಟೊತ್ತಿಗೆ 5:30 ಆಗಿತ್ತು. ಇನ್ನೂ ಕತ್ಲೂ ಆಗಿಲ್ಲ ನೋಡಿ, 5:30 ಆಗಿತ್ತು. ಇನ್ನು ಸ್ವಲ್ಪ ಹೊರಗೆಲ್ಲ ಹೋಗಿ ಬಂದಿರೋದ್ರಿಂದ ಮೈಂಡ್ ಫ್ರೆಶ್ ಆಗಬೇಕಲ್ಲ,
ಹಾಗಾಗಿ ಹಾಲು ಕಾಯಿಸ್ತಾ ಇದ್ದೆ, ಕಾಫಿ ಮಾಡೋಣ ಅಂತ ಅಂದ್ಬಿಟ್ಟು. ಹಾಗೆ ಮಕ್ಳಿಗೂ ಹಾಲು ಕೊಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಮಧ್ಯದಲ್ಲಿ ನನ್ನ ಮಗಳದು ಸೌಂಡು. ಅವಳು ಏನಾನ ನಾನ್ ಸ್ಟಾಪಾಗಿ ಮಾತಾಡಬೇಕಲ್ಲ ಅಂದ್ಬಿಟ್ಟು ನಾಲ್ಗೆ ಎರಡು ಅಂತ ಮಾಡ್ತಾ ಇದ್ದಾಳೆ. ಹಾಗೆ ಬಂದಿದ್ದ ತಕ್ಷಣ ಕಾಫಿ ಕುಡಿದು ರೆಸ್ಟ್ ಮಾಡಿಬಿಟ್ಟು ಅಡುಗೆನೂ ಮಾಡಿ ನಮ್ಗೆ ಹೋಟ್ಲಲ್ಲಿ ತಿಂದು ಬೇಜಾರಾಗೋಗಿತ್ತು. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಚಪಾತಿ ತಿನ್ನೋಣ ಅಂದ್ಬಿಟ್ಟು ಆ ಕಡೆ ಎಲ್ಲ ರೈಸ್ ಎಲ್ಲ ಏನು ಬೇಡ, ಎಲ್ಲ ಬೇಜಾರಾಗೋಗಿತ್ತು ತಿಂದು ಅಂದ್ಬಿಟ್ಟು ಇನ್ನು ಚಪಾತಿನ ಮಾಡಿಬಿಟ್ಟು ಬೀಟ್ರೋಟ್ ಪಲ್ಯ ಮಾಡಿದ್ದೆ, ಚಪಾತಿ ಮಾಡ್ಕೊಂಡಿದ್ವಿ. ಇನ್ನು ಹಾಗೆ ಅಷ್ಟೊತ್ತು ನವೀನಣ್ಣ ಸಹ ಬಂದರು ಊರಿಂದ. ಇನ್ನು ನಮ್ಮ ಪಾಪು ಅಂತೂ ಆ ಮಾಸ್ಕ್ ಹಾಕ್ಕೊಂಡಿರೋದನ್ನ ನೋಡಿಬಿಟ್ಟು ಅವಳು ಯಾರೋ ಅಂದ್ಕೊಂಡು ಎದ್ರುಕೊತಿದ್ದಾಳೆ. ಆಮೇಲೆ ನೋಡಿದ್ರೆ ಬಾಡಿ ನೋಡಿದ್ರೆ ಗೊತ್ತಾಗುತ್ತಲ್ಲ, ಆ ಥರ ರೆಕಗ್ನೈಸ್ ಮಾಡ್ತಾಳೆ ಮತ್ತು ಎದ್ರುಕೊತಾಳೆ. ಆ ಮಾಸ್ಕ್ ಸ್ವಲ್ಪ ಬೆವ್ವದ ಥರ ಇದೆ ಮಾಸ್ಕು, ಹಾಗಾಗಿ ಅವಳೊಂಥರ ಯಪ್ಪ ಅಂದ್ಕೊಂಡು ನೋಡ್ತಾ ಇದ್ಲು. ನಾನು ಹಾಗೆ ಹಾಕೋಣ ವೀಡಿಯೋನ ಅಂತ ಅಂದರೆ ಟಿ ವಿ ರಿಮೋಟ್ ತೊಗೊಂಡು ನಾನು ಮ್ಯೂಟೇ ಮಾಡಿಲ್ಲ ಟಿ ವಿನ, ಅದು ಹಾಗೆ ವಾಯ್ಸ್ ಸಹ ಓಡ್ತಾ ಇದೆ, ಹಾಗಾಗಿ ಅದು ಹಾಕಿಲ್ಲ. ಇನ್ನು ನೆಕ್ಸ್ಟ್ ಡೇ ಪ್ರಸಾದ ಕೊಡೋಕ್ಕೆ ಅಂದ್ಬಿಟ್ಟು ಮಂಜು ಅಕ್ಕ ಅವ್ರ ಮನೆಗೆ ಹೋಗಿದ್ವಿ. ಹಾಗೆ ಅವ್ರ ಮನೇಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರು ನೋಡಿಲ್ಲ ಪ್ಲೀಸ್ ಎಲ್ಲ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಫ್ರೆಂಡ್ಸ್, ಇವ್ರ ಮನೆಗೆ ಬಂದರೆ ಬರೀ ಕಾಸ್ಟ್ಲಿ ತಿಂಡಿಗಳು ತಿನ್ನಬೇಕು. कच्ची करून का ओतमान इथं घालतो त्या कानावर. ಹಾಂ ಮ್ಯೂಟ್ ಮಾಡಿ. काय चिन्नी त्या काय त्या सांडताई तटातला फिशा. आव आय मामा सत्य